ಸಾವಿತ್ರಿ ಮೇಡಮ್ ಅವರೇ. ನಮಸ್ತೆ ಸರ್. ಸಾವಿತ್ರಿ ಭಟ್, ಹೊನ್ನಾವರ್, ಕಾಸರಗೋಡ್. ಸರ್, ನಾನು ಐಪಲ್ಸ್ ಟೆಸ್ಟ್ ಮನೆ ಹೇಳ್ತಾ ಇದ್ದೇನೆ. ನಮ್ಮಲ್ಲಿ 40 ಇಯರ್ಸ್ ಒಬ್ಬ ಜೆಂಟ್ಸ್, ಅವರಿಗೆ ಮೈಗ್ರೇನ್ ಸಮಸ್ಯೆ ಇತ್ತು, ಮತ್ತೆ ತುಂಬಾ ವೀಕ್ನೆಸ್ ಇದ್ರು. ಅವ್ರು ಇಲೆಕ್ಟ್ರಿಕ್ ಕೆಲಸ ಮಾಡ್ತಾರೆ, ಅವ್ರಿಗೆ ತುಂಬಾ ತೊಂದರೆ ಇತ್ತು, ಕಣ್ಣಿನ ಸಮಸ್ಯೆನೂ ಸ್ವಲ್ಪ ತ್ರಾಸಾಗ್ತಿತ್ತು ಅವರಿಗೆ, ತಲೆನೋವು ಅಂತ ಹೇಳುದು. ಸರ್, ಅದರಿಂದ ಅವರಿಗೆ ತುಂಬಾ ಬೇಜಾನಲ್ಲಿದ್ರು. ತುಂಬಾ ಪ್ರಾಡಕ್ಟ್ ಯೂಸ್ ಮಾಡಿದ್ರು, ಬೇರೆ 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 ಎಲ್ಲ ಮಾಡಾಯ್ತು, ಏನು ಪ್ರಯೋಜನ ಆಗ್ಲಿಲ್ಲ. ನಾನ್ ನಮ್ಗೆ ಆ 4 ಐಪಲ್ಸ್ ಅವ್ರಿಗೆ ಕೊಟ್ಟಿದ್ದೆ. ಐಪಲ್ ಸರಿಯಾಗಿ ಯೂಸ್ ಮಾಡಿದ್ರು ಅವರು, ನಾವ್ ಹೇಳಿದಂತೆ. ಅವ್ರಿಗೆ ತುಂಬಾ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಮಾಡ್ಕೊಂಡು ಆರಾಮಾಗಿದ್ದಾರೆ. ತುಂಬಾ ಒಳ್ಳೆ ಪ್ರಾಡಕ್ಟ್ ಸರ್. ಅಮೆಝಾನ್ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಅವಕಾಶಕ್ಕಾಗಿ ಸರ್. ಸಾವಿತ್ರಿ ಮೇಡಮ್ ಆಕ್ಚುಲಿ ಅವರು ಎಷ್ಟು ಟೈಮ್ ಯೂಸ್ ಮಾಡಿದ್ದಾರೆ? ಅವರು 4 ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಸರ್. ಅಂದ್ರೆ ಆಯ್ತು, ಕ್ಲಿಯರ್ ಆಯ್ತು ಅಂತ ಬಂದ್ ಮಾಡಿದ್ರು ಕಡೆಗೆ. ओके, थैंक यू सावित्री मैडम और सो हमारे पास एक बहुत बड़ी टेस्टिमनी है आईपल्स के बारे में, जो सावित्री मैडम ने कर्नाटक से बोला था। वो एक्चुअली जो एक मेल को उन्होंने प्रोडक्ट दिया था, 40 एज हुआ था, जो उसको एक्चुअली माइग्रेन का इश्यू था और वीकनेस भी था और आंखों भी इश्यू था। जो उनको उन्होंने एक्चुअली ये प्रॉब्लम के लिए उन्होंने बहुत अलग अलग जगह में ट्राई किया था, अलग अलग प्रोडक्ट इस्तेमाल किया था। बाद में सावित्री मैडम ने उनको आईपल्स के बारे में बताया, आईपल्स के उनको कन्वे कर दिया। सो इसके यूज करने के बाद उन्होंने 4 प्रोडक्ट यूज किया। सो 4 प्रोडक्ट यूज करने के बाद अभी वो प्रोडक्ट इस्तेमाल नहीं कर रहे, बट फिर भी जो उनको कंप्लीट रिजल्ट मिला है, मतलब जो अभी कंप्लीट रिजल्ट मिला, कोई भी इश्यू भी नहीं है और अल्टीमेटली रिजल्ट मिला है। सो बहुत बड़ी प्रोडक्ट है। सो इस प्रोडक्ट को दिया था सावित्री मैडम ने, उनको भी मैं धन्यवाद बोलना चाहता हूँ। ಇಲ್ಲೊಂದು ಗಮನ ಮಾಡುವಂತ ಪಾಯಿಂಟ್ ಇದೆ, ನಾನೊಂದು ಜಸ್ಟ್ ಆಡ್ ಮಾಡಿ ಬಿಡ್ತೀನಿ. ಕೆಲವರು ನಮ್ಮ ಹತ್ರ ಕೇಳ್ತಾರೆ ನಾವು ಎಷ್ಟು ದಿನ ಯೂಸ್ ಮಾಡ್ಬೇಕಾದ ಮತ್ತೆ ಆಮೇಲೆ ಯೂಸ್ ಮಾಡ್ತೇನೆ ಇರ್ಬೇಕಂತ. ಸೊ ಇದೊಂದು ಒಳ್ಳೆ ಟೆಸ್ಟ್ ಮನಿ. ಅವ್ರು 4 ಬಾಟಲ್ ಯೂಸ್ ಮಾಡಿದರೆ ಕಂಪ್ಲೀಟ್ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಇದನ್ನಂತರ ಅವ್ರು ಯೂಸ್ ಮಾಡಿಲ್ಲ ಅಂದ್ರೆ ಅವರು ಹೆಲ್ತಿ ಆಗಿದ್ದಾರೆ. ಸೊ ದಿಸ್ ಇಸ್ ದ ಒನ್ ಆಫ್ ದ ವಂಡರ್ಫುಲ್ ರಿಸಲ್ಟ್. ಎಸ್, ಥ್ಯಾಂಕ್ ಯು. ಎಸ್, ನಾವು ನೆಕ್ಸ್ಟ್ ನಂಬರಿಗೆ ಹೋಗೋಣ. ಎಸ್ ಜ್ಯೋತಿ ಗುಡ್ ಮೇಡಮ್. ಈವ್ನಿಂಗ್ ಸರ್, ನಾನು ಜ್ಯೋತಿ ಮಂಡ್ಯದಿಂದ. ಎಸ್ ಮೇಡಮ್. ನನ್ ನನ್ ಮಗಳಿಗೆ ಐ ಕೇರ್ ಕೊಡ್ತಾ ಇದ್ದೀನಿ ಸರ್. PCOD ಪ್ರಾಬ್ಲಮ್ ಇತ್ತು ಮೊದ್ಲು. ಅಂದ್ರೆ 3 ತಿಂಗಳಿಗೆ 4 ತಿಂಗಳಿಗೆ ಈ ತರ ಪೀರಿಯಡ್ಸ್ ಆಗ್ತಾ ಇದ್ಲು. ಇವಾಗ 3 ಬಾಟ್ಲು ಕಂಪ್ಲೀಟ್ ಆಗಿದೆ, ರೆಗ್ಯುಲರ್ ಬಂದಿದ್ದಾಳೆ ಸರ್. ಇವಾಗ ಮಂತ್ಲಿ ಆಗ್ತಾ ಇದ್ದಾಳೆ. ನೋಡೋಣ ನೆಕ್ಸ್ಟ್ ಕನ್ಸ್ಯೂಗೆ ಏನಾರ ಹೆಲ್ಪ್ ಆಗುತ್ತೇನೋ ಅಂತ ಅನಿಸ್ತಾ ಇದೆ ಸರ್. ಓಕೆ, ಏಜ್ ಎಷ್ಟು ಮೇಡಮ್ ಅವ್ರದ್ದು? ಅವಳಿಗೆ 25 ಸರ್. 25. ಓಕೆ, ಎಷ್ಟು ಐ ಕೇರ್ ಕೊಟ್ಟಿದ್ದೀರಾ? 3 ಬಾಟ್ಲು ಕಂಪ್ಲೀಟ್ ಆಗಿದೆ. 3 ಬಾಟಲ್. यस, थैंक यू ज्योति और ಥ್ಯಾಂಕ್ ಯು. और एक टेस्टमनी मंड्या से ज्योति से, जो उनको खुद का बेटी को दिया था, एज 25 था, जो उनको PCOD का इश्यू था और पीरियड्स का भी इश्यू था, और वो कंज्यूम करने के लिए भी वो ट्राई कर रहे थे। सो उनको ने आई केयर दिया था। जो आई केयर उन्होंने 3 बॉटल यूज किया। जब 3 बॉटल यूज करने के बाद उनका जो भी पीरियड का इश्यू था और PCOD का इश्यू भी वो भी सॉल्व हो गया। सो ये टेस्टमनी दिया था ज्योति मंड्या से, महाराष्ट्र, सॉरी कर्नाटक से। यस, ನಾವು ನೆಕ್ಸ್ಟ್ ನಂಬರಿಗೆ ಹೋಗೋಣ. ಎಸ್ ಮಲ್ಲಿಕಾರ್ಜುನ್ ಸರ್. ಸರ್, ನನ್ನ ಹೆಸರು ಮಲ್ಲಿಕಾರ್ಜುನ್ ಪಟ್ನೆ ಅಂತ, ಯಾದಗಿರಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ನಂದು ಒಂದು ಪೇಷಂಟು, ವಯಸ್ಸು 75, ಲೇಡೀಸು, ಬಟ್ ಮೊಳಕಾಲು ನೋವು ಇತ್ತು. ಎಸ್ ಸರ್. ಮೊಳಕಾಲು ನೋವು ಜಾಸ್ತಿ ಇತ್ತು, ಕೂಡ ಕೇಳಕ ಬರ್ತಾ ಇದ್ದಿಲ್ಲ, ಜಾಸ್ತಿ ಪೇನ್ ಆಗ್ತಾ ಇತ್ತು. ಬಟ್ ಈಗ ನಾವು ಐಪಲ್ಸ್ 4 ಬಾಟಲ್ ಕೊಟ್ಟಿದ್ವಿ. ಬಟ್ ಈಗ ಬೆಟರ್ ಫೀಲಿಂಗ್, ಬಟ್ ಪೇನ್ ಎಲ್ಲ ಜರ ಕಮ್ಮಿ ಆಗ್ಯದ, ಸರಿಯಾಗಿ ಎಲ್ಲ ಅಡ್ಡಾಡತ್ತಾರ. ಇದು ಐಪಲ್ಸ್ ರಿಸಲ್ಟ್ ಬಂದಿದೆ. 4 ಬಾಟಲ್ ಐಪಲ್ಸ್ ರಿಕಮೆಂಡ್ ಮಾಡಿದೆವು. ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು मल्लिकार्जुन ಅವರೇ. सो और एक रिजल्ट है मल्लिकार्जुन पटनायक से, जो एज 75 था, फीमेल थी, जो उनका जॉइंट का इश्यू था, बहुत उसको पेन भी हो रहा था, जो उठने के बैठने के भी बहुत मुश्किल होता था। जो मल्लिकार्जुन जी ने उनको आईपल सजेस्ट किया था, उन्होंने 4 बॉटल आईपल्स इस्तेमाल किया। जब भी 4 बॉटल इस्तेमाल करने के बाद वो अभी जो उनका अभी हेल्थ का इश्यू था और वो भी फीलिंग, उनका भी जो हेल्थ का इश्यू के बारे में था, वो सभी कुछ ठीक हो गया और अभी वो स्वस्थ भी है।
सो ये प्रोडक्ट का टेस्टमनी शेयर किया था मल्लिकार्जुन जी ने। यस, थैंक यू मल्लिकार्जुन जी। यस, ನಾವು ನೆಕ್ಸ್ಟ್ ನಂಬರಿಗೆ ಹೋಗೋಣ, हम अगले नंबर के चले जाएंगे। यस, ಸರ್ ನಮಸ್ತೆ ಸರ್. ಎಸ್ ಸುನೀತಾ ಅವರೇ ಹೇಳಿ। ಸರ್ ನಮಸ್ತೆ. ಒಬ್ರಿಗೆ ನಾವು ಮಲ್ಲೂರ್ ಅವ್ರಿಗೆ ಅಪ್ರೂವ್ ಅನ್ಬಿಟ್ಟು ಐಪಲ್ಸ್ ಕೊಟ್ಟಿದ್ವಿ. ಏನ್ ಅವ್ರು- ಪ್ರಾಬ್ಲಮ್ ಗೆ? ಅವ್ರಿಗೆ ಸರ್ ಇವಾಗ ಅವ್ರಿಗೆ ಒಳಗಡೆ ಕಪ್ಪ ಕಟ್ಬಿಟ್ಟಿತ್ತಂತೆ. ಓಕೆ, ಅವ್ರಿಗೆ ಸರ್ ಇವಾಗ ಐಪಲ್ಸ್ ಕೊಟ್ಟಿದ್ವಿ. ಆ ಹುಡ್ಗಿಗೆ ಬಂದ್ಬಿಟ್ಟು 18 ವರ್ಷ. ಅವ್ರಿಗೆ ಹಾಲ್ಟ್ ಬಂದ್ಬಿಟ್ಟು ಎಡಗಡೆ ಇರುವಂತ ಹಾಲ್ಟು ಬಲ್ದಗಡೆ ಇದೆಯಂತೆ. ಅದ್ರಿಂದ ಅವರು ಡಾಕ್ಟ್ರು ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಆ ಹುಡ್ಗಿಗೆ ತುಂಬಾ ಒಂದು 5-6 ವರ್ಷದಿಂದ ಕಂಟಿನ್ಯೂಸ್ ಆಗಿ ಕೆಂಬಲು ಬರ್ತಾನೆ ಐತಂತೆ, ಇಡೀ ರಾತ್ರಿ ನಿದ್ದೆ ಮಾಡ್ತಿರ್ನಿಲ್ವಂತೆ. ಅದಕ್ಕೆ ನಾವು ಐಪಲ್ ನ ಸಜೆಸ್ಟ್ ಮಾಡಿದ್ವಿ ಅವ್ರಿಗೆ. ಇವಾಗ ಐಪಲ್ಸ್ ತಗೊಂಡು 15-20 ದಿವಸ ಆಯ್ತು. ಫುಲ್ಲು ಕಪ್ಪ ಹೆಂಗ್ ಬತ್ತು ಅಂದ್ರೆ ಅಷ್ಟು ತುಂಬಿರೋದೆಲ್ಲ ಬತ್ತು ಕ್ಲಿಯರ್ ಆಗ್ಬಿಟ್ಟು ಮತ್ತೆ ನಿದ್ದೆ ಎಲ್ಲ ಚೆನ್ನಾಗ್ ಮಾಡ್ತಾ ಇದಾರಂತೆ. ಅದಕ್ಕೆ ಅವ್ರ ಅಮ್ಮ ಇದೇ ರೀತಿ ಒಂದ್ 3-4 ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ರು. ಮತ್ತೆ ಆ ಹುಡ್ಗಿಗೂ ಅವ್ರು ತುಂಬಾ ಭಯ ಪಡ್ತಾ ಇದ್ರಂತೆ. ಒಬ್ಳೆ ಮಗಳು ಇರೋದು. ಅವ್ರಿಗೆ ನೋಡಿದ್ರೆ ಆಲ್ಟ್ ಬಂದ್ಬಿಟ್ಟು ಎಡಗಡೆ ಇರೋದು ಬಲ್ದಗಡೆ ಐತೆ. ಡಾಕ್ಟರ್ ಬೇರೆ ಈ ತರ ಎದುರಿಸ್ತಾರೆ, ಕಪ್ಪ ಕಟ್ಬಿಟ್ಟೈತೆ, ಏನ್ ಮಾಡೋದು ಅಂತ ತುಂಬಾ ಚಿಂತೆ ಮಾಡ್ತಾ ಇದ್ರು ಅವ್ರು. ನಮ್ ಐಪಲ್ಸ್ ಕೊಟ್ಟದ್ಮೇಲೆ ಅವ್ರು ತುಂಬಾ ಹುಡ್ಗಿ ಚೆನ್ನಾಗಿದೆ. ಮತ್ತೆ ಎಲ್ಲ ಸುಮಾರು ಅವ್ರಿಗೆ 100 ಅಲ್ಲಿ 70% ಎಲ್ಲ ಕ್ಲಿಯರ್ ಆಗಿದೆ ಸರ್. ಅವ್ರು ತುಂಬಾ ಹೇಳ್ತಾರೆ ಫೋನ್ ಮಾಡಿ यस ಒಂದು ಒಳ್ಳೆ ಕೆಲಸ ಮಾಡಿದೆ ಸುನೀತಾ ಐಪಲ್ಸ್ ಕೊಟ್ಟಿ ಅಂತ. यस, थैंक यू सुनीता और सो सुनीता जी के एक टेस्टमनी था जो 18 साल का एक लड़की को जो कफ का इश्यू था, मतलब वो उनका बहुत कुछ कोशिश करने थे भी कफ का इश्यू सॉल्व नहीं हो रहा था। जो उनको आईपल्स दिया था, आईपल्स देने के बाद 20 डेज में जो उनका जो भी कफ था वो सब कुछ बाहर आ गया और वो कफ भी उनको खत्म हो गया। सो ये सिर्फ 20 डेज में रिजल्ट मिला है। सो उसका भी उनका और उनका घर का लोग भी अभी बहुत खुश है और वो भी लोग बोल रहे हैं 4-5 लोगों को मैं हम प्रोडक्ट शेयर करेंगे और इसका रिजल्ट के बारे में सभी लोग खुश है। यस, थैंक यू सुनीता जी। यस, नाउ नेक्स्ट नंबर ಹೋಗೋಣ। यस, एक्चुअली रिकॉर्डिंग चल रहा है, इसके लिए आपको गैप नहीं देना है। रिकॉर्डिंग ನಡೀತಿದೆ, ಗ್ಯಾಪ್ ನಾವು ಕೊಡೋಂಗಿಲ್ಲ और किसी का ವೇಟ್ ಮತ್ कीजिए। ಅವರು ಹೇಳ್ತಾರೆ ನೀವು ವೇಟ್ ಮಾಡಬೇಡಿ, ನೀವು ಸ್ಟಾರ್ಟ್ ಮಾಡಿ। ಸರ್ Yes. ಶಶೇಂದ್ರ ಕುಮಾರ್ ಉಡುಪಿಯಿಂದ. ಎಸ್ ಸರ್, ಆ, ನಾನು ಒಂದು ಲೇಡಿ 45 ಇಯರ್ಸ್ ಅವರಿಗೆ ಐ ಕಾಫಿ ಕೊಟ್ಟಿದ್ದೆ ಫಾರ್ ಡಯಾಬಿಟೀಸ್. ಸೊ ಅವ್ರದ್ದು ಬ್ಲಡ್ ಶುಗರ್ ಲೆವೆಲ್ಸ್ ನಾರ್ಮಲ್ ಇರಲಿಲ್ಲ, ಅವ್ರಿಗೆ ಮತ್ತೆ ಬೇರೆ ಸಮಸ್ಯೆಗಳು ಸಹ ಇದ್ದವು. ಸೊ ಅವರಿಗೆ ಐ ಕಾಫಿ ಕೊಟ್ಟ ನಂತರ ಅವ್ರದ್ದು ಇನ್ನೂ ಒಂದು ಬಾಕ್ಸ್ ಕಂಪ್ಲೀಟ್ ಆಗಲಿಲ್ಲ, ಆದ್ರೆ ಅವ್ರದ್ದು ಶುಗರ್ ಲೆವೆಲ್ಸ್ ಕಂಟ್ರೋಲ್ ಅಲ್ಲಿ ಇದೆ. ಅದ್ರ ನಂತರ ಅವರಿಗೆ ಕೂದಲು ಬೀಳುವಂತ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಶಿ ವಾಸ್ ಗೆಟಿಂಗ್ ಬಾಲ್ಡ್. ಸೊ ಅದು ಸಹ ಸ್ಟಾಪ್ ಆಗಿದೆ ಈಗ. ಅಂಡ್ ಶಿ ವಾಸ್ ಹ್ಯಾವಿಂಗ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಒಂದು ತಿಂಗಳು ತುಂಬಾ ಜಾಸ್ತಿ ರಕ್ತಸ್ರಾವ ಆಗ್ತಿದ್ರು, 2ನೇ ತಿಂಗಳು ಕಮ್ಮಿಯಾಗಿ ಆಗ್ತಿತ್ತು. So she was having some sort of problem with her monthly period. So ಇದು ಈಗ ಒಂದು ಬಾಕ್ಸ್ ಐ ಕಾಫಿಯಲ್ಲಿ ಅವರಿಗೆ 2 ಸಮಸ್ಯೆಗಳಿಂದ ಹೊರಗೆ ಬಂದಿದ್ದಾರೆ ಅವರು. ಮತ್ತೆ she is feeling much lighter, much healthier. That's the testimony of one lady, ಎಸ್, ಥ್ಯಾಂಕ್ ಯು 45-year-old lady. ಎಸ್, ಥ್ಯಾಂಕ್ ಯು ಶಶೇಂದ್ರ ಅವರೇ, ಒಂದು ವಂಡರ್फुल टेस्टमनी शेयर ಮಾಡಿದ್ದೀರಾ। सो और एक टेस्टमनी शशेंद्र जी से, उनका एक्चुअली उन्होंने एक 45 एक एज का एक लड़की को दिया था, मतलब एक फीमेल को दिया था, जो उनको एक्चुअली हाई शुगर था और हाई शुगर के साथ उनका बाल भी फॉल हो रहा था, मतलब हेयर फॉलिंग हो रहा था और उनका पीरियड्स भी रेगुलर नहीं था और पीरियड्स में भी इश्यू फेस कर रहे थे। जो अभी आई कॉफी शशेंद्र सेन ने शेयर किया था, अभी एक बॉक्स में भी कंप्लीट नहीं हुआ, अभी इस्तेमाल कर रहे हैं, बट उनका शुगर कंट्रोल में है, एक पहली बात। सेकेंड पॉइंट,
जो उनका जो हेयर फॉलिंग हो रहा था वो भी स्टॉप हो गया, और वो पीरियड्स का इश्यू भी वो भी कंट्रोल में है। मतलब जो एक ही प्रोडक्ट से मल्टीपल बेनिफिट भी मिल गया है। सो एक ये टेस्टिमनी शेयर किया था शशेंद्र जी ने, सो उडुपी से। सो थैंक यू। मैं थोड़ा महाराष्ट्र भी थोड़ा सिस्टम में भी सुनना चाहता हूँ। कर्नाटक के सर ने बहुत सारे लोगों ने बता दिया था। यस सुमित और ಅನ್ಮ್ಯೂಟ್ ಮಾಡಿದ್ರ? ಸರ್ ಸರ್ ನಾನು ಇನ್ನೊಂದು ಟೆಸ್ಟ್ ಮಾಡಿ ಹೇಳ್ಬೇಕು ಸರ್. ಹೇಳಿ. ಸರ್ ಇದು ಒಬ್ರು ಕುಮಾರ ಅನ್ಬಿಟ್ಟು ಆಟೋ ಓಡಿಸ್ತಾರೆ. ಅವ್ರಿಗೆ ಅವರು ತುಂಬಾ ವರ್ಷದಿಂದ ಸರ್ ಅವರು ಡ್ರಿಂಕ್ಸ್ ಮಾಡ್ತಾ ಇದ್ರು. ಅವ್ರಿಗೆ ಅವ್ರಿಗೆ ತುಂಬಾನೇ ಡ್ರಿಂಕ್ಸ್ ಬಿಡ್ಬೇಕಾಗಿತ್ತು. ಡಾಕ್ಟರ್ ಕೂಡ ಹೇಳಿದ್ರು ಅವ್ರಿಗೆ ನೀವು ಡ್ರಿಂಕ್ಸ್ ಮಾಡಬಾರ್ದು ಅಂತ. ಅವ್ರಿಗೆ ಬಿಡಕ್ ಆಯ್ತಿರ್ಲಿಲ್ಲ. ಮತ್ತೆ ಅವ್ರ ಫ್ಯಾಮಿಲಿಯಲ್ಲೆಲ್ಲ ತುಂಬಾ ಡ್ರಿಂಕ್ಸ್ ಮಾಡಾಗೆ ಇಲ್ಲ, ನಿಮ್ಗೆ ತುಂಬಾ ಬಾಡಿ ಪ್ರಾಬ್ಲಮ್ ಆಯ್ತೈತೆ ಅಂತ ಹೇಳ್ತಾ ಇದ್ರು. ಅವ್ರಿಗೆ ತುಂಬಾ ಏನೇನೋ ಪ್ರಯತ್ನ ಪಟ್ಟವ್ರೆ ಡ್ರಿಂಕ್ಸ್ ಬಿಡುದಕ್ಕೆ, ಅವ್ರಿಗೆ ಆಗೇ ಇಲ್ಲ. ಮತ್ತೆ ನಾನು ಹೇಳ್ದೆ ಒಂದ್ಸರಿ, ಕುಮಾರ ಈ ತರ ನಮ್ದು ಒಂದು ಇಂಡಸ್ಟ್ರಿವಾ ಕಂಪ್ನಿದ ಐಪಲ್ಸ್ ಇದೆ, ಅದನ್ನೊಂದ್ಸರಿ ತಗೊಂಡ್ ನೋಡು, ಆಟೋಮೆಟಿಕ್ ಆಗಿ ಡ್ರಿಂಕ್ಸ್ ಬಿಟ್ಬಿಡ್ತಿ ಅಂತ ನಾನು ಹೇಳ್ದೆ. ಅವರು ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟಿ ಇವಾಗ ಒಂದು ವಾರದಿಂದ ಐಪಲ್ಸ್ ತಗೊಂಡು ಯೂಸ್ ಮಾಡ್ತಾವ್ರೆ. ಅವತ್ತಿಂದನೂ ಅವ್ರು ಡ್ರಿಂಕ್ಸ್ ಮಾಡಿಲ್ಲ. ಒಳ್ಳೆ ನಿದ್ರೆ Oh. ಬರ್ತೈತಂತೆ, ಒಂದು ಬಾಡಿಗೆ ಒಂದು ಉತ್ಸಾಹ ಸಂತೋಷ ಆಯ್ತೈತೆ. ಡ್ರಿಂಕ್ಸ್ ಮಾಡ್ಬೇಕನ್ನೋದು ಏನು ನನಗೆ ಅನಿಸ್ತಾ ಇಲ್ಲ ಅಂತ ಹೇಳಿದ್ರು ಅವ್ರು. ಎಸ್ ವಂಡರ್ಫುಲ್ ಸುನೀತ್ ಅವ್ರ. ಅವ್ರದ್ದು ಏಜ್ ಎಷ್ಟು? ಅವ್ರಿಗೆ ಸರ್ 35. 35। ओके। यस थैंक यू सुनीता और हमारे पास और एक टेस्टमनी है सुनीता जी का। जो कुमार बोल के एक ऑटो ड्राइवर थे, उनको एक्चुअली ड्रिंकिंग का बहुत बड़ा इश्यू था, और उनको डॉक्टर भी सजेस्ट किया था जो उनको ड्रिंक नहीं करना है, क्योंकि उसके लिवर भी कुछ प्रॉब्लम में था। बट फिर भी उनको शराब को नहीं छोड़ सकता था, रेगुलरली वो कंज्यूम करता था। तो सुनीता जी ने उनको आईपस सजेस्ट किया था, आप एक बार ट्राई करके देखो, मे भी इससे कुछ फायदा होगा। जो उन्होंने लास्ट एक हफ्ते से यूज कर रहे हैं, जो एक हफ्ते यूज करने का बाद वो खुद बोल रहा है, जो जो एक हफ्ते से उन्होंने अल्कोहल भी नहीं लिया है, और उनको अल्कोहल लेने का भी मन भी नहीं आ रहा है, और वो जो आईपस लेने से उनको बहुत बड़ी एनर्जी भी आ रहा है। सो इतना एक बड़ा बहुत बड़ी टेस्टमनी, एक अच्छा टेस्टमनी हम बोल सकते हैं। सो ये टेस्टमनी शेयर किया था सुनीता जी ने। सो यस थैंक यू। यस हम अभी अगले नंबर पे चले जाएंगे। यस दीपा ಸರ್ जी। ನಮಸ್ಕಾರ. ಓಕೆ ಮೊನಪ್ಪ ಜಿ ಹೇಳಿ. ಮೊನಪ್ಪರ ಹಲೋ. ಹೇಳಿ. ಹಾ ಸರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್. ಹಾ ನಾವು ಯಾದಗಿರಿಯಿಂದ ಮಾತಾಡ್ತೀವಿ ಸರ್. ಇದು ಅವ್ರಿಗೆ ಒಂದು ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಮೊನಪ್ಪ ಅವರೇ. ಪುರ ಅವರ ಸರ್ ಕೇಳ್ತಾ ಇಲ್ಲ ಸರ್. ಹೌದು, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ. ಒಂಚೂರು Hello? ನೆಟ್ವರ್ಕ್ ಜಾಗಕ್ಕೆ ಬಂದ್ರೆ ಚೆನ್ನಾಗಿತ್ತು. ಹಾ ಸರ್. या अली तनक तब तक हम दीपा पाटिल जी टेस्टमनी शेयर करेंगे। यस दीपा पाटिल जी। गुड इवनिंग सर। या गुड इवनिंग। दीपा बता से सर एक्चुअली एक लेडी है 54 एज की, स्पाइन का प्रॉब्लम था। उनकी स्पाइन में नस दबी हुई थी। उनका एमआरआई किया था, तो उसमें उनका एमआरआई का रिपोर्ट ऐसा था कि उनकी जो स्पाइन है ना, उसकी पूरी तरह से झीज हुई है, और वो 7 पॉइंट पे आई थी। तो उनको चलना और उठना बैठना भी नहीं हो रहा था। फिर हम लोग ने उनको आईपस और आई कॉफी दिया। उनको शुगर भी है, इसलिए आई कॉफी भी दिया और आईपस दिया, और उनका अभी 1 महीना हुआ है, और वो अभी बहुत अच्छी तरह से चल रहे, घूम रहे, बहुत जगह पे जा रहे शादी विधि में, और उनको बहुत अच्छा रिजल्ट आया है। 1 महीने के अंदर उन्होंने 2 आईपस और कॉफी हो गया उनका। अभी दूसरा कॉफी चालू है। और ओके, तीसरा उन्होंने फिर से कुछ रिपोर्ट चेक किया? सॉरी, उन्होंने फिर से रिपोर्ट कुछ चेक 3 महीने के बाद हम लोग ने बोला है रिपोर्ट करने के लिए। ओके ओके एमआरआई किया था ना उन्होंने तभी। ओके।
ಸೊ ಥ್ಯಾಂಕ್ ಯು ದೀಪಾ ಪಾಟೀಲ್ ಜಿ. ಆಕ್ಚುಲಿ ದೀಪಾ ಪಾಟೀಲ್ ಅವ್ರದ್ದು ಮುಂಬೈಯಿಂದ ಟೆಸ್ಟ್ ಮನಿ. ಒಂದು ಲೇಡಿಗೆ ಸ್ಪೈನಲ್ ಕಾರ್ಡ್ ನರ್ವ್ ಅಲ್ಲಿ ತುಂಬಾ ವೀಕ್ನೆಸ್ ಇತ್ತು. MRI ಚೆಕ್ ಮಾಡಿದವಾಗಲೂ ಸಹ ಅದು ತುಂಬಾ ವೀಕ್ ಇರುವಂತಹ ನರ್ವ್ಗಳದ್ದು ಶೋ ಆಗ್ತಿತ್ತು. 7.5 ತನಕ ಅದು ಡಿಸ್ಪ್ಲೇ ಆಗ್ತಿತ್ತು. ಸೊ ಅವರಿಗೆ ಆಲ್ರೆಡಿ ಶುಗರ್ ಸಬ್ ಇತ್ತು. ಅವರು ಶುಗರ್ ಇರೋದ್ರಿಂದ ಅವರಿಗೆ ಐಪಲ್ಸ್ ಜೊತೆಗೆ ಐ ಕಾಫಿನ ಆಡ್ ಮಾಡಿ ಕೊಟ್ಟಿದ್ರು. ಸೊ ಐಪಲ್ಸ್ ಜೊತೆಗೆ ಐಪಲ್ಸ್ ನ ಆಡ್ ಮಾಡಿ ಕೊಟ್ಟೋದ್ರಿಂದ ಅವ್ರು 1 ತಿಂಗಳಾಗಿದೆ ಇವಾಗ. ಸೊ ಒಂದ್ ತಿಂಗಳಿಂದ ಅವ್ರು ಯೂಸ್ ಮಾಡ್ತಿದ್ದಾರೆ. ಯೂಸ್ ಮಾಡಿದ ನಂತರ ಅವರಿಗೆ ಈಗ ವಾಕು ಕಂಫರ್ಟಬಲ್ ಆಗ್ತಿದ್ದಾರೆ, ಮತ್ತೆ ಫಂಕ್ಷನ್ ಗಳ ಹೋಗ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಸ್ಟ್ರೆಂತ್ ಕಾಲಿಗೆ ಒಂದು ಅಂದ್ರೆ ಅವರಿಗೆ ನರ್ವ್ಸ್ಗೆ ಒಂದು ಸ್ಟ್ರೆಂತ್, ಸ್ಪೈನಲ್ ಕಾರ್ಡ್ ಸಹ ಸ್ಟ್ರೆಂತ್ ಸಹ ಬಂದಿದೆ. ಸೊ ಈ ಒಂದು ಟೆಸ್ಟ್ ಮನಿನ ಶೇರ್ ಮಾಡಿದವರು ದೀಪಾ ಪಾಟೀಲ್ ಮುಂಬೈಯಿಂದ. ಎಸ್ ಮೊನ್ನಪ್ಪ ಅವ್ರು ಹೇಳಿ. सर उनको सर्जरी भी बोला था। सर ಎಸ್ ದೀಪಾಜಿ. उनको सर्जरी बोला था डॉक्टर ने करने के लिए, पर सर्जरी उनका कैंसिल हुआ क्योंकि अभी उनका ठीक लग रहा है, इसके लिए उन्होंने सर्जरी भी कैंसिल करके आईपल्स और आईकफी लिया। ओके, सर्जरी बोला था वो भी कैंसिल हो गया अभी. हाँ हाँ सर। ಎಸ್, ಯಾ ಬಹುತ್ ಬಡಿಯಾ ಹೈ. ಎಸ್, ಅವರಿಗೆ ಆಕ್ಚುಲಿ ಆ ಪೇಷಂಟಿಗೆ ಡಾಕ್ಟರ್ ಸರ್ಜರಿ ಸಜೆಸ್ಟ್ ಮಾಡಿದ್ರು. ಬಟ್ ಇವಾಗ ಐಪಲ್ಸ್ ಐಕಾಫಿ ಯೂಸ್ ಮಾಡ್ತಿದ್ದಾರೆ, ಸರ್ಜರಿ ಅಗತ್ಯ ಇಲ್ಲ ಅಂತ ಸಹ ಹೇಳಿದ್ದಾರೆ. ಸೊ ಒಂದು ಒಳ್ಳೆ ಖುಷಿಯ ವಿಚಾರ, ಒಂದು ಒಳ್ಳೆ ಟೆಸ್ಟ್ ಮನಿ ಇದೊಂದು. ಸೊ ಥ್ಯಾಂಕ್ ಯು ದೀಪಾ ಪಾಟೀಲ್ ಜಿ. ಎಸ್ ಮೋನಪ್ಪ ಅವರೇ. ಹಲೋ. ಎಸ್ ಸರ್ ಮೋನಪ್ಪ ಅವರೇ ಹೇಳಿ. ಹಲೋ. ಕೇಳ್ತಿದೆ ಹೇಳಿ. ಹಾ ಸರ್, ಅವ್ರಿಗೆ ಈಶಪ್ಪ ಅಂತ ಅವ್ರಿಗೆ 45 ಇಯರ್ಸ್ ಇತ್ತು ಸರ್. ಅವ್ರಿಗೆ ಗ್ಯಾಸ್ಟ್ರಿಕ್ ಪೂರಾ ತ್ರಾಸ ಇತ್ತು ಸರ್. ದಿವಸದಲ್ಲಿ ಒಂದೇ ಟೈಮ್ ಊಟ ಮಾಡ್ತಿದ್ರಿ ಸರ್ ಅವ್ರು. ಅವ್ರಿಗೆ 1 ಬಾಟ್ಲೆ ಐಪಲ್ಸ್ ಕೊಟ್ಟಿದ್ದೀನಿ ಸರ್. ಅವ್ರು ಈಗ 1 ಬಾಟಲ್ ಪೂರಾ ಕುಡಿದಿದ್ದಾರೆ. ಈಗ 3 ಟೈಮ್ ಊಟ ಮಾಡ್ತಿದ್ದಾರೆ ಸರ್. ಈಗ ಅವ್ರ ಆರೋಗ್ಯ ಸರಿಯಾಗಿದೆ. ಎಸ್ ಸರ್, ಓಕೆ. ಎಸ್, ಎಷ್ಟು ಒಂದ್ ಬಾಟಲ್ ಐಪಲ್ಸ್ ಯೂಸ್ ಮಾಡಿದಾರಲ್ಲ ಅವರು? ಒಂದೇ ಬಾಟಲ್ ಕೊಟ್ಟಿದ್ದೀನಿ ಸರ್. ಈಗ ನೆಕ್ಸ್ಟ್ ಬಾಟಲ್ ಅವ್ರು ನಾಳೆ ಬರ್ತಾರೆ. यस यस सर, गुड. यस सर, वंडरफुल सर, वंडरफुल. यस, मोनापा जी ने हमारे पास एक टेस्टमनी शेयर किया था. 45 एज था उनका. एक्चुअली उनका गैस्ट्रिक का इश्यू था, और गैस्ट्रिक का इतना इश्यू था कि जो और पूरा दिन में एक ही टाइम पे खाना खाते थे, एक ही टाइम पे. जब ने मोनापा जी ने उनको आईपल्स शेयर किया था, आईपल्स इस्तेमाल यूज करने के बाद अभी 3 टाइम खाना खा रहे हैं, और उनका गैस्ट्रिक भी कंट्रोल है. सो ये टेस्टमनी शेयर किया था मोनापा जी ने. सो वंडरफुल टेस्टमनी, थैंक यू. ಎಸ್ ರತ್ನಮ್ಮ ಅವರೇ. ಅನ್ಮ್ಯೂಟ್ ಮಾಡಿದ್ರಿ ನೀವು ಅವಾಗ. ಎಸ್ ಸಾವಿತ್ರಿ ಮೇಡಮ್ ಅವರೇ. ಸರ್ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಸಾವಿತ್ರಿ ಭಟ್, ಹೊನ್ನಾವರದಿಂದ. ಸರ್ 42 ವರ್ಷದ ಒಂದು ಮಹಿಳೆ, ಅವಳಿಗೆ ಯಾವಾಗಲೂ ಥೈರಾಯ್ಡ್ ಮತ್ತೆ ಸಮಸ್ಯೆ ತುಂಬಾ ಇತ್ತು. ಡಾಕ್ಟರ್ ಇದು ಕಡಿಮೆ ಆಗುದಿಲ್ಲ, ನೀವು ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತಗೊಳ್ಬೇಕು ಅಂತ ಹೇಳಿದ್ರು. ಅವ್ರಿಗೆ ಮತ್ತೆ ಸೊಂಟ ನೋವು ಸರ್, ತುಂಬಾ ಸೊಂಟ ನೋವು, ತುಂಬಾ ಹೆಚ್ಚೊತ್ತು ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಸರ್. ಕಡೆ ಅವರು ನಮ್ಮ ಮನೆಗೆ ಬಂದಾಗ ನಾನು ಅವ್ರಿಗೆ ಹೇಳಿದೆ, ನಮ್ಮ ಸಂಬಂಧಿಕರಾಗ್ತಾರೆ ಸರ್ ಅವರು, ನೀವು ಮತ್ತೆ ಏನು ಇದನ್ನು ಮಾಡಿ 3 ತಿಂಗಳ ಮಾಡ್ಬೇಕು ಅಂತ ಹೇಳಿದೆ. ಕರೆಕ್ಟ್ ಆಗಿ ನಮ್ದು ಐಕೇರ್ ತಗೊಂಡ್ರು ಸರ್ ಅವರು. ಐಕೇರ್ ಒಂದು ಐಕೇರ್ ಅಂದ್ರೆ ಹೇಳಿದ್ರೆ 3 ತಿಂಗಳ ಅಂದ್ರೆ 7 ಬಾಟ್ಲಿ ರಕ್ತ ಖರ್ಚು ಮಾಡಿದ್ದಾರೆ ಸರ್. ಈ ಪೂರ್ತಿ ಕಡಿಮೆ ಆಗಿ ಸೊಂಟ ನೋವು ಕಡಿಮೆ ಆಯ್ತು. ಮತ್ತೆ ಅವರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಈಗ ಥೈರಾಯ್ಡ್ ಸಮಸ್ಯೆನು ಚೆಕ್ ಮಾಡಾಯ್ತು ಸರ್. ಥೈರಾಯ್ಡ್ ಪೂರಾ ಕ್ಲಿಯರ್ ಆಗಿದೆ, ಏನು ಸಮಸ್ಯೆ ಇಲ್ಲ. ತುಂಬಾ ಖುಷಿ ಪಡ್ತಾ ಇದ್ದಾರೆ ಸರ್. ಅವ್ರ ಮನೆಯವರು ಸಹಿತ ಹೇಳ್ತಾರೆ, ಇಷ್ಟು ಒಳ್ಳೆ ಪ್ರಾಡಕ್ಟ್ ಕೊಟ್ಟಂತ ನಿಮ್ಗೂ ಧನ್ಯವಾದಗಳು ಸರ್. ನಮ್ಗೆ ಅವಕಾಶ ಕೊಟ್ಟಂತ ನಿಮ್ಗೂ ಧನ್ಯವಾದಗಳು. ತುಂಬಾ ಒಳ್ಳೆ ಪ್ರಾಡಕ್ಟ್ ಸರ್, ಖುಷಿ ಆಗ್ತಾ ಇದೆ ಸರ್. थैंक यू सावित्री मैडम और सावित्री मैडम का और एक टेस्टमनी था. जो 42 का एक लेडी थे, उनको एक्चुअली थायराइड का इश्यू था और कमर में बहुत कुछ दर्द था. सो उनके ने सावित्री मैडम ने उनको बोला है 3 महीने आई केयर इस्तेमाल करके देखो, कुछ बदलाव आ जाएगा. उन्होंने प्रोडक्ट इस्तेमाल करने शुरू हो गया. सो पहले मन से उसको रिजल्ट आ गया. कमर का थोड़ा दर्द था वो कम हो गया, और बाद में ऐसे ही उन्हें इस्तेमाल किया. बाद में उन्होंने थायराइड का भी टेस्ट किया था. जो टेस्ट किया तो वो नॉर्मल हो गया.
जो वो एंटायर फैमिली बहुत खुश है, उन्होंने सावित्री मैडम को बहुत अच्छे थैंक यू भी कहा है, और उनका बहुत प्रोडक्ट के बारे में बहुत कुछ उन्होंने अच्छा बोला है. सो ये टेस्टमनी शेयर किया था सावित्री मैडम ने. सो थैंक यू. यस. ಥ್ಯಾಂಕ್ ಯು. ಎಸ್ ನಾಗರತ್ನ ಅವರೇ, ಸಾರಿ, ಎಸ್ ರತ್ನಮ್ ಅವರೇ, ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಮಂಡ್ಯದಿಂದ ಮಾತಾಡೋದು. ಸರ್ ನಾವು ಪ್ರಿಯಾ ಸರ್ ಪ್ರಿಯಾ ಅನ್ನೋ ಹುಡುಗಿಗೆ ನಾವು ಐ ಗ್ಲೋ ಕೊಟ್ಟಿದ್ದೀವಿ. ಅವ್ರ ಮುಂಚೆ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಫೇಸ್ಗೆ. ಫೇಸ್ ತುಂಬಾ ಬ್ಲಾಕ್ ಆಗಿತ್ತು, ಅವ್ಳು ತುಂಬಾ ಕಲರ್ ಇದೆ ಹುಡುಗಿ. ಆದ್ರೆ ಏನೇನೋ ಅಪ್ಲೈ ಮಾಡಿ ಅವಳ ಮುಖ ಹಾಳು ಮಾಡ್ಕೊಂಡಿದ್ದು. ಸೊ ಅವ್ರಿಗೆ ಐ ಗ್ಲೋ ಕೊಟ್ಟಿದ್ದೀನಿ. ಐ ಗ್ಲೋ ಕೊಟ್ಟಿರೋದ್ರಿಂದ ಈಗ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಸರ್. ಒಂದು ವಾರ ಕೊಟ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅದೇ ಮನೇಲಿ ಅವರ ಅಜ್ಜಿಗೆ 60 ವರ್ಷ ವಯಸ್ಸು. ಅವರಿಗೆ ಐ ಪಲ್ಸ್ ಕೊಟ್ಟಿದೀವಿ. ಅವ್ರಿಗೆ ನಡೆಯಕ್ಕೆ ಆಗ್ತಿರ್ಲಿಲ್ವಂತೆ, ಮಂಡಿ ನೋವು ತುಂಬಾ ಇತ್ತು ಅವ್ರಿಗೆ. ಇವಾಗ ಅವರು ಒಬ್ರೇನೆ 2 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ ಸರ್. ಅಷ್ಟು ಒಳ್ಳೆ ರಿಸಲ್ಟ್ 4 ದಿನ ಬಂದಿದೆ ಸರ್ ಐ ಪಲ್ಸ್ ಇಂದ. ಓಕೆ, ಎಷ್ಟು ಯೂಸ್ ಮಾಡಿದ್ದಾರೆ ಅವರು ಐಪಲ್ಸ್? ಐ ಪಲ್ಸ್ ಯೂಸ್ ಮಾಡಿರೋದವ್ರು 1 ವಾರ ಆಗಿದೆ ಅಷ್ಟೇ, ಆದ್ರೆ 4 ದಿನಕ್ಕೆ ರಿಸಲ್ಟ್ ಬಂದಿರೋದು ಸರ್. ಓಕೆ ಓಕೆ, ಗ್ರೇಟ್. ಎಸ್. 4 ಅವರು 2 ಕಿಲೋಮೀಟರ್ ಓಡಾಡಿದ್ದಾರೆ. ಆದ್ರೆ ಮಂಡಿ ನೋವು ಬಂದಿಲ್ಲ ಅವ್ರಿಗೆ ಯಾವ್ದೇ ರೀತಿ. ಅವ್ರ ಮಕ್ಕಳನ್ನ ಅವ್ರು ಕರೀತಾ ಇದ್ರಂತೆ, ಬನ್ನಿ ಗಾಡಿನಲ್ಲಿ ಡ್ರಾಪ್ ಹಾಕಿ, ನನ್ಗೆ ಮಂಡಿ ನೋವು ಇದೆ ತುಂಬಾ ಅಂತ ಹೇಳ್ತಾ ಇದ್ರಂತೆ. ಸೊ ಈಗ ಅವರೇ ನಡ್ಕೊಂಡು ಬಂದಿದ್ದಾರೆ. ಎಸ್ 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 ಎಸ್, ವಂಡರ್ಫुल. थैंक यू रत्नम ಅವರೇ. रत्नम ಅವರು, रत्नम ने एक्चुअली मंड्या से 2 टेस्टमनी हमको शेयर किया था. एक प्रिया बोल के एक लड़की का, एक्चुअली जो उनका वो दिखने के लिए थोड़ा अच्छा था, बट बीच में उन्होंने कुछ केमिकल वो इस्तेमाल किया, थोड़ा क्रीम कुछ यूज इस्तेमाल करने से उनका रिएक्शन हो गया, उनका फेस खराब हो गया था. जो रत्नम ने उनको आई ग्लो सजेस्ट किया था, उन्होंने आगे भी 1 हफ्ते हो गया, जो उन्होंने बहुत कुछ ट्राई करने के बाद भी उनको कुछ रिजल्ट का महसूस नहीं हुआ था, बट एक ही हफ्ते में उनका रिजल्ट की महसूस हो रहा है, और उनको स्किन भी कुछ अच्छा दिखने लगा है. सो एक ही हफ्ते में. और एक प्रोडक्ट है उनका ही घर में, जो किसको प्रोडक्ट दिया था, 60 एज का एक लेडी का था, जो एक्चुअली क्या है था ना, वो वीक भी थे, और एक्चुअली उनको जॉइंट का इश्यू था, कोई भी चल नहीं सकते थे, मतलब जो किसी के सहायता चाहिए थी, कोई भी किधर जाने के लिए. 4 ही दिन में, मतलब आईपल्स इस्तेमाल करके 4 दिन हो गया. 4 दिन ये वो अभी लगभग 2 किलोमीटर तक, मतलब चलने लगे हैं, मतलब जो अभी किसी को वेट नहीं करते, वो खुद चल के जाते, वो चल के आ रहे हैं. सो ये बहुत बढ़िया प्रोडक्ट है, बहुत शॉर्ट टाइम में मिला है. सो ये प्रोडक्ट को टेस्टमनी शेयर किया था रत्नम ने मंड्या से. यस. जो हमारा पास अभी लास्ट 10 मिनट्स है, ಕೊನೆಯ 10 ನಿಮಿಷ. ಹಲೋ ಸರ್. ಎಸ್ ರತ್ನಮ್ ಅವರೇ. ಹಲೋ. ಎಸ್ ಹೇಳಿ. ಸರ್, ನಮ್ ತಾಯಿಗೆ 60 ವರ್ಷ ಏಜ್ ಆಗಿದೆ. ಅವರಿಗೆ ಐ ಕಾಫಿ ಕೊಟ್ಟಿದ್ವಿ. ಸೊ ಅವರಿಗೆ ಶುಗರ್ ಇಂದ ಆಗಿತ್ತು. ಹಲೋ. ಕೇಳ್ತಿದೆ, ಹೇಳಿ ರತ್ನಮ್ ಅವರೇ. ಸರ್, ನಮ್ ತಾಯಿಗೆ ಕಣ್ ಚೆನ್ನಾಗ್ ಕಾಣ್ತಾ ಇದೆ. ಐ ಕಾಫಿ ತಗೊಂಡು 1 ತಿಂಗಳ ಮೇಲೆ 10 ದಿನ ಆಗಿದೆ, ಕಣ್ ಚೆನ್ನಾಗ್ ಕಾಣಿಸ್ತಾ ಇದೆ. ಮತ್ತೆ ಅವರು ರೈಸ್ ತಿನ್ಬಿಟ್ಟು ಟೇಸ್ಟ್ ಮಾಡಿ, ಖಾಲಿ ಹೊಟ್ಟೆಗೆ ಶುಗರ್ 115 ಇದೆ. ಜೊತೆಗೆ ಊಟ ಆದ್ಮೇಲೆ ಚೆನ್ನಾಗಿ ರೈಸ್ ತಿಂದ ಆದ್ಮೇಲೆ ರೈಸು, ಬಿಸ್ಕೆಟ್, ಚಾಕ್ಲೇಟ್ ಎಲ್ಲ ತಿನ್ಬಿಟ್ಟು ಹೋಗಿ ಟೆಸ್ಟ್ ಮಾಡ್ತಿದ್ದಾರೆ. 147 ಶುಗರ್ ಲೆವೆಲ್. ಅಷ್ಟು ರಿಸಲ್ಟ್ ಬಂದಿದೆ ಸರ್. ಇವಾಗ ಅವರು ಕೈ ಕಾಲು ನೋವಿಲ್ಲ, ಮಂಡಿ ನೋವಿಲ್ಲ, ಕಾಲು ಉರಿಯಲ್ಲ, ಮತ್ತೆ ಕಣ್ ಚೆನ್ನಾಗ್ ಕಾಣಿಸ್ತಾ ಇದೆ. ನರದ ಸಮಸ್ಯೆ ಇತ್ತು ಅವ್ರಿಗೆ, ನರದ ಸಮಸ್ಯೆನೂ ರೆಡಿ ಆಗಿದೆ ಸರ್. ಐ ಕಾಫಿ ಅಷ್ಟು ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಮೊದಲು ಅವರಿಗೆ ಎಷ್ಟು ಆಗ್ತಿತ್ತು? ಊಟ ಮಾಡಿದ ನಂತರ ಎಷ್ಟು ಬರ್ತಾ ಇತ್ತು ಸರ್? ಊಟ ಮಾಡಿದ ನಂತರ 250, 300 ಈ ತರ ಇರ್ತಾ ಇತ್ತು. ಮಟನ್ ಮತ್ತೆ ಚಿಕನ್ ಏನಾದ್ರು ತಿನ್ಬಿಟ್ಟು, ಮತ್ತೆ ಸ್ವಲ್ಪ ಆಸೆ ಪಟ್ಟು ಒಂದ್ ಸ್ವಲ್ಪ ಜಾಸ್ತಿ ರೈಸ್ ನ ತಿನ್ಬಿಟ್ರೆ 300, 350 ವರೆಗೂ ಇರ್ತಾ ಇತ್ತು. ಇವಾಗ ರೈಸ್ ತಿಂತಾರೆ, ಮತ್ತೆ ಮಟನ್ ಎಲ್ಲ 4 ಪೀಸ್ ಜಾಸ್ತಿನೇ ತಿಂತಾರೆ, ಮತ್ತೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಮುಂಚೆ ಅವರು ಲಿಮಿಟ್ ಇದ್ರು,
2 ಚಪಾತಿ, 3 ದೋಸೆ, 4 ಇಡ್ಲಿ, ಒಂದ್ ಮುದ್ದೆ ತಿಂದ್ರೆ ಇಷ್ಟೇ ರೈಸ್ ತಿಂತಾ ಇದ್ದು, ಒಂದ್ ಇಡೀ ರೈಸ್ ತಿಂತಾ ಇದ್ರು ಅಷ್ಟೇ. ಇವಾಗ ಹೊಟ್ಟೆ ತುಂಬಾ ರೈಸ್ ತಿಂತಾರೆ. ಶುಗರ್ ಲೆವೆಲ್ ಜಾಸ್ತಿ ಆಗಿಲ್ಲ ಸರ್, ಅವ್ರಿಗೆ ಕಡಿಮೆನೇ ಇದೆ, 147 ಇದೆ ಊಟ ಆದ್ಮೇಲೆ. ಎಷ್ಟು ಟೈಮ್ 1 ತಿಂಗಳ ಮೇಲೆ ಆಯ್ತಾ? 1 ತಿಂಗಳು 15 ಡೇಸ್ ಆಗಿದೆಲ್ಲ? ಹಾ ಸರ್, 1 ತಿಂಗಳ ಮೇಲೆ 10 ದಿನ ಆಗಿದೆ. Yes. ಒಂದು ಖಾಲಿ ಆಗಿದೆ, ಇನ್ನೊಂದು 5-6 ಇದೆ ಸರ್ ಅಷ್ಟೇ ಪ್ಯಾಕೆಟ್. यस, थैंक यू रत्नम ಅವರೇ, ಒಂದು ವಂಡरफुल टेस्टमनी ನೀವು शेयर ಮಾಡಿದ್ದೀರಾ. जो हमारे पास रत्नमा जी का खुद का घर का एक टेस्टमनी था ये। उनका एक्चुअली माँ को दिया था प्रोडक्ट, उनका एज 60 हो गया था। जो उनको अभी जो उन्होंने पहले टेस्ट करते थे, जो खाने के बाद उनका शुगर हमेशा 250-300 होता था, और वो उसके लिए वो बहुत कुछ उसको फूड भी कंट्रोल करना पड़ता था, और उसके साथ उसका आई का आंख भी और नर्व का भी इश्यू था, वो बहुत इश्यू में थे। जो आई का अभी 1 महीने 15-10 दिन हो गया। इसके बाद अभी उन्होंने अभी भी वो खाना खा रहे हैं, वही नॉर्मल खाना का मतलब जो भी अच्छा खा रहा है अभी। वो अच्छा खाने के बाद भी टेस्ट किया, टेस्ट करने के बाद अभी टेस्ट को वो नहीं ना, जो T50-300 आता था अभी 140 वो रेंज में आ रहे हैं, और उनका आंख भी अभी थोड़ा स्वस्थ है, और उनका नर्व भी थोड़ा स्ट्रेंथ फील कर रहे हैं। सो ये टेस्टमनी शेयर किया था रत्नमा जी ने मंड्या से। ओके, जो हमारा अभी टाइम कम आते रहे हैं, जो हम अभी लास्ट एक आदमी का हम सुन सकते हैं। हेलो सर। हाँ, यस दीपक मैडम। सर, टेस्टमनी एक आई कॉफी का है सर। मेरे जो हस्बैंड है तुषार जी, उनको शुगर का प्रॉब्लम था, तो हम लोग ने 3 महीने से उन्होंने रेगुलर आई कॉफी और उनका टैबलेट चालू था, तो 3 महीने से हम लोग ने रेगुलर लिया, और अभी 1-2 महीना हुआ हम लोग ने टैबलेट्स बंद किए और ओनली आई कॉफी ले रहे। फिर भी उनका शुगर का रिपोर्ट जो है 110 आया है खाना खाने से पहले, और खाना खाने के बाद वाला 170 आया है। सो उनका रिपोर्ट वैसे नॉर्मल है। अभी फिलहाल एक 8 दिन हम लोगों ने कॉफी भी बंद की है, फिर भी उनको कुछ तकलीफ नहीं हो रही है, फाइन है, ऐसे लग नहीं रहा है कि उनको कुछ तकलीफ हो रही है। फिर भी हम लोग कॉफी कंटिन्यू करने वाले हैं ऐसे। उनके एक्चुअली पहले कब, जो पहले आपका आई कॉफी इस्तेमाल करने के पहले आपका जब रिपोर्ट जो पहले और बाद में कितना आता था शुगर का लेवल? उनका खाना खाने से पहले वाला है वो पहले 170 के बीच में रहता था, और खाना खाने के बाद वाला 220-250 के बीच में रहता था। ओके ओके ओके, यस, थैंक यू जी दीपा पटेल जी, आपने एक बहुत बड़ी टेस्टमनी शेयर किया था। ಸೊ ಮುಂಬೈಯಿಂದ ದೀಪಾ ಪಾಟೀಲ್ ಅವರ ಒಂದು ಟೆಸ್ಟಮನಿ, ಆಕ್ಚುಲಿ ಅವ್ರ ಹಸ್ಬೆಂಡ್ ಅವ್ರದ್ದು ಟೆಸ್ಟಮನಿ ಇದು. ಅವರಿಗೆ ಆಕ್ಚುಲಿ ಶುಗರ್ ಇದು ಪ್ರಾಬ್ಲಮ್ ಇತ್ತು, ಅವರು ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾ ಇದ್ರು. ಸೊ ನಾರ್ಮಲಿ ಆಗಿ ಅವರಿಗೆ ಊಟಕ್ಕಿಂತ ಮುಂಚೆ 170-180 ರೇಂಜ್ ಅಲ್ಲಿ ಇರ್ತಿತ್ತು, ಊಟ ಆದ್ಮೇಲೆ ಅವರಿಗೆ 220-250 ರೇಂಜ್ ಅಲ್ಲಿ ಶುಗರ್ ಇರ್ತಿತ್ತು. ನಂತರ ಅವರು ಐ ಕಾಫಿಯನ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು, 3 ತಿಂಗಳು ರೆಗ್ಯುಲರ್ ಆಗಿ ಐ ಕಾಫಿನ ಯೂಸ್ ಮಾಡಿದ್ದಾರೆ. ಸೊ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಅವರು ಟ್ಯಾಬ್ಲೆಟ್ ಅನ್ನು ಸಹ ಸ್ಟಾಪ್ ಮಾಡಿದ್ರು. ಸೊ ನೋಟ್ ಮಾಡುವಂತ ಪಾಯಿಂಟ್ ಅಂದ್ರೆ ಅವರು ಟ್ಯಾಬ್ಲೆಟ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಟ್ಯಾಬ್ಲೆಟ್ ಯಾವುದು ತಗೊಳ್ತಾ ಇಲ್ಲ, ಬಟ್ ಇವಾಗ ರೀಸೆಂಟ್ ಆಗಿ ಟೆಸ್ಟ್ ಮಾಡಿದವಾಗ ಊಟಕ್ಕಿಂತ ಮುಂಚೆ 110, ಊಟ ಆದಾಗ 170 ರೇಂಜ್ ಅಲ್ಲಿ ಅವರಿಗೆ ಶುಗರ್ ಇದೆ, ಬಟ್ ಅವರಿಗೆ ವಿದೌಟ್ ಟ್ಯಾಬ್ಲೆಟ್ಸ್ ಯಾವುದೇ ರೀತಿ ಅವರಿಗೆ ಪ್ರಾಬ್ಲಮ್ ಅವರಿಗೆ ಫೀಲ್ ಆಗ್ತಾ ಇಲ್ಲ. ಸೊ ಈ ಒಂದು ಟೆಸ್ಟಮನಿಯನ್ನ ಶೇರ್ ಮಾಡಿದವರು ದೀಪಾ ಪಾಟೀಲ್ ಅವರು ಮುಂಬೈಯಿಂದ. ಥ್ಯಾಂಕ್ ಯು. ಸೊ ನಮ್ಮ 9:45 ನಮ್ಮ ಇವತ್ತಿನ ಟೆಸ್ಟಮನಿ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ